ಹತ್ರ ಕರ್ಕೊಂಡು ಹೋಗಿದ್ದು ಏನೇನೋ ಹೇಳ್ಬಿಟ್ಟಿದ್ರಪ್ಪ ಇದು. ಸರ್ ಈಗ ಶಂಕರ್ನಾಗೂ ಮತ್ತೆ ಮಂಜುಳಾ ಮೇಡಮ್ಗೂ ಆಗ್ತಾ ಇರಲಿಲ್ವಂತೆ ಅನ್ನೋದು ಊಹಾಪೋಹಗಳು ಎಲ್ಲರೂ ಅರ್ಥ ಆಡುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಅದು ಶುದ್ಧ ಸುಳ್ಳದು. ಯಾಕೆಂದರೆ ಮಂಜುಳಕ್ಕನು ಶಂಕರ್ನಾಗ್ ಅವ್ರು ಹೇಗಿದ್ರು ಅಂದರೆ ಅಷ್ಟು ಕ್ಲೋಸ್ ಆಗಿದ್ರು ಇಬ್ಬರೂ. ಅಷ್ಟಿಲ್ದಲೇ 3 ಮೂವಿ ಮಾಡಿದ್ರು ಅವ್ರ ಜೊತೆಯಲ್ಲಿನೇ. ಒಂದು ಸೀತಾರಾಮು, ಮೂಗನ ಸೇಡು, ಮುನಿಯನ ಮಾದರಿ ಅಂದ್ಬಿಟ್ಟು 3 ಮೂವೀಸೇನೋ ಮಾಡಿದ್ದಾರೆ. ಬಟ್ ಜನ್ಮದ ಅನುಬಂಧ ಅಂತ ಇನ್ನೊಂದು, ಒಟ್ಟು 4-5 ಮೂವಿ ಮಾಡಿದ್ದಾರೆ. ಬಟ್ ಇಬ್ಬರು ಭಾಳ ಚೆನ್ನಾಗಿದ್ರು ಸರ್. ಚೆನ್ನಾಗಿದ್ದಲೇ ಮೂವಿ ಮಾಡೋಕ್ಕಾಗಲ್ಲ. ಏಕೆ ಅಂತಂದರೆ ಈಗ ಬೇರೆ ಹೀರೋಗೂ ಹೀರೋಯಿನ್ಗೂ ಹೊಂದಾಣಿಕೆ ಇಲ್ಲ ಅಂತಂದರೆ ಪ್ರೊಡ್ಯೂಸರ್ಗೆ ತಲೆನೋವಾಗುತ್ತೆ. ಸೊ ಅವರಿಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಕ್ಕೆ ಎಲ್ಲ ಇದು ಮಾಡ್ತಾಯಿದ್ರು. ಈ ಪಬ್ಲಿಕ್ ಏನೇನೋ ಮಾತಾಡ್ತಾರೆ ಅಷ್ಟೆ. ಅನ್ಯೋನ್ಯ ಫಸ್ಟ್ ಕ್ಲಾಸ್ ಆಗಿದ್ರು ಸರ್. ಅವ್ರ ಆ್ಯಕ್ಟಿಂಗು, ಅವರಿಬ್ಬರು ಜೊತೆಲಿ ಇರ್ತಾ ಇದ್ದು ಎಲ್ಲ ನೋಡಿದ್ರೆ ಅಷ್ಟು ಚೆನ್ನಾಗಿ ಇದೆ ಅವರಿಬ್ಬರದು. ಈ ಥರದ ಮಾತುಗಳು ಯಾಕೆ ಬಂದರು ಸರ್? ಅದು ಏನು ಅಂತ ಗೊತ್ತಿಲ್ಲ ಸರ್. ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಈಗಿನ ಆರ್ಟಿಸ್ಟ್ಗಳ ಮೇಲೂ ಹೇಳ್ತಾರೆ, ಅವ್ರು ಆ ಥರ ಮಾಡಿದ್ರು, ಇವ್ರು ಈ ಥರ ಮಾಡಿದ್ರು ಅಂತ. ಅದೇ ಗಾಸಿಪ್. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ಅದು ಬಂದರೆ ಒಂದು ಸ್ವಲ್ಪ ಅವ್ರಿಗೆ ಪುಷಪ್ ಆಗೋದು ಅನಿಸುತ್ತೆ.